ಭಂಡಾರ ಕಂಬಳಿ ಹೌದ ಎಷ್ಟು ಶಕ್ತಿ ಅದ. ಆರಿಕೇರಿ ಸಿದ್ದಪ್ಪ ತಮಗೆಲ್ಲ ಗುರುತ. ಯಾರು ಅಮೋಕ್ಷದನ ವಂಶದವ ಇವ. ಹೌದು ಬಡಿಯರ ವಂಶದವ. ಆರಿಕೇರಿ ಸಿದ್ದಪ್ಪ ಮಹಾರಾಜನಲ್ಲಿ ಎಂತ ಶಕ್ತಿ ಇತ್ತು, ಎಂತ ಶಕ್ತಿ ಅದ. ಈ ಭಂಡಾರದೊಳಗೆ ಎಂತ ಶಕ್ತಿ ಅದ, ಈ ಕಂಬಳಿ ಒಳಗೆ ಎಷ್ಟು ಶಕ್ತಿ ಅದ. ಆ ಬೆಳಗಾವ ಜಿಲ್ಲಾ ಶೇಗುಣಿಸಿ ಅಂತೇಳಿ ಬರ್ತೈತಿ. ಶೇಗುಣಿಸಿ ಅಂತೇಳಿ ಆ ಶೇಗುಣಿಸಿಗೆ ಒಮ್ಮ ಬಬಲಾದಿ ಸದಾಶಿವ ಮುತ್ಯ ಹೋಗಿದಂತ ಸಂಚಾರ ಮಾಡ್ಕೋತ ಆ ಸಂಚಾರ ಮಾಡ್ಕೋತ ಹೋಗಿ ಊರ ಹನುಮಂತವ್ರ ಗುಡ್ಯಾಗ ಕೂತ ಶೇಗಿ ಹುಣಸ್ಯಾಗ ಜರಗಪ್ಲೆಪ್ಪ ಆ ಶೇಗಿ ಹುಣಸಿ ಒಳಗ ಹೋಗಿ ಊರ ಹನುಮಂತವ್ರ ಗುಡ್ಯಾಗ ಕೂತ ಬಬಲಾದಿ ಮುತ್ಯ. ಆಗಿನ ಶರಣರು ಈಗಿನ ಶರಣರಿಗೆ ವ್ಯತ್ಯಾಸ ಅದ. ಅದ ಹೆಂಗದ್ರಿಪ್ಪ? ಏನ್ ವ್ಯತ್ಯಾಸ ಅದಂದ್ರ ಆಗಿನ ಸಿದ್ಧರು ಆಗಿನ ಶರಣರು ಮೊದಲ ಬಂದ್ರಂದ್ರ ಇಂಥ ಊರಿಗೆ ಬಂದ್ರಂದ್ರ ಮೊದಲ ಊರು ಹನುಮಂತೇವ್ರ ಗುಡ್ಯಾಗ ಕುಂದಿರ್ತಿದ್ರು. ಈಗಿನ ಸಾಧುಗಳು ಹಂಗಲ್ಲ. ನಮ್ಮಂತ ಮಾರಾಯಿಗಳು ಒಂದು 10,000 ರೂಪಾಯಿ ದಕ್ಷಿಣ ಕೊಡ್ತಿರಂದ್ರ ಅವ್ರ ಮನೆಗೆ ಹೋಗ್ತಾವ ಸ್ಕಾರ್ಪೋ ಗಾಡಿ. ಹೌದೌದು ಈಗಿನವ್ರಿಗೆ ಆಗಿನವ್ರಿಗೆ ವ್ಯತ್ಯಾಸ ಅದ. ಸದಾಶಿವ ಮುತ್ಯ ಹೋಗ್ಯಾನ ಊರ ಹನುಮಂತೇವ್ರ ಗುಡ್ಯಾಗ ಕೂತಾನ. ಆ ಶೇಗುಣಿಸಿ ಭಕ್ತರು ತಿಳ್ಕೊಂಡ್ರು ಆ ಬಬಲಾದಿ ಮುತ್ಯ ಬಂದಾನ ಅಂತ ಹೇಳಿ ಎಲ್ಲಾರು ಹೋಗವ್ರು, ನಮಸ್ಕಾರ ಮಾಡವ್ರು, ದಕ್ಷಿಣ ಇಡೋರು, ಮನೆ ಕಡೆ ಹೋಗವ್ರು, ಎಲ್ಲಾರು ಬರೋರು, ದಕ್ಷಿಣ ಇಟ್ಟು ಮನೆ ಕಡೆ ಹೋಗವ್ರು, ನಮಸ್ಕಾರ ಮಾಡೋರು. ಆ ಊರಾಗ ಒಬ್ಬ ಪಂಚಾಳ ಬಡಿಗೆ ಇದ್ದ. ಆ ಬಡಿಗೆ ತಿಳ್ಕೊಂಡ ಎಲ್ಲರೂ ಬರ್ತಾರ, ಬಬಲಾದಿ ಮುತ್ಯ ನಮಸ್ಕಾರ ಮಾಡ್ತಾರ, ದಕ್ಷಿಣ ಇಟ್ಟು ಮನೆಗೆ ಹೋಗ್ತಾರ. ಆದ್ರ ಆ ಬಬಲಾದಿ ಮುತ್ಯ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಆ ಪಂಚಾಳ ಬಡಿಗೆ ವಿಚಾರ ಮಾಡಿ ಬಬಲಾದಿ ಮುತ್ಯ ನಮಸ್ಕಾರ ಅಂದ. ಯಾಕೋ ಬಡಿಗೆ ಅಂದ್ರು ಮುತ್ಯರು, ಏನಿಲ್ರಿಪ್ಪ ನಮ್ಮ ಮನೆಗೆ ಜರ ಪಾದ ಹಾಕಿ ಪ್ರಸಾದ ಮಾಡಿ ಬರಕತ್ತಿ ನಡ್ರಿ ಅಂತೇಳಿ ಅವಾಗ ಬಡಿಗೆ ಕರ್ಕೊಂಡು ಹೋದ. ಸದಾಶಿವ ಮುತ್ಯ ಪಾಲ್ ಪೂಜೆ ಮಾಡ್ಕೊಂಡ, ಪ್ರಸಾದ ಮಾಡಿಸದ, ದಕ್ಷಿಣ ಕೊಟ್ಟ. ಅವಾಗ ಸದಾಶಿವ ಮುತ್ಯ ಅಂದ ಬಡಿಯ ನಾ ಇನ್ನು ಬರ್ತೀನಿಪ್ಪ ಅಂದ್ರು. ಆಯ್ತ್ರಿಪ್ಪ ಗುರುಗಳ ನಡ್ರಿ ಅಂತೇಳಿ ಗಂಡ ಹೇಳ್ತಿ ಕಲ್ತು ಆ ಬಾಗಿಲು ಹೊರಗೆ ಕಳ್ಸಕ್ ಬಂದಾರ. ಅವಾಗ ಸಿದ್ಧ ಯಾರು ಬಬಲಾದಿ ಮುತ್ಯ ಬಡಿಯಾನ ಅಂಗಳದೊಳಗೆ ಹೋಗಿ ತಲಬಾಕ್ಲ ಮುಂದೆ ನಿಂತು ಅವ್ನ ಮನೆ ಕಡೆ ಹಿಂಗ ಹೊಳ್ಳಿ ನೋಡಿ ಅಂದತ್ತ. ಹೇ ಬಡಿಯ ಅಂದ. ಯಾಕ್ರಿಪ್ಪ ಅಂದ. ಯಾರಿಲ್ಲ ಮಗನ ನಾ ಹೇಳ್ತಾನತ್ ಹಿಂಗ ಸಿಟ್ಟಿ ಬರಬೇಡ, ನಿನ್ನ ಜನ್ಮದಾಗ ಒಂದು ದೊಡ್ಡ ಆತಂಕ ಅದ. ಯಪ್ಪ ಏನದು ಹೇಳು. ಏನಿಲ್ಲ, ನೀ ಎಲ್ಲ ನನಗೆ ಕರೆಸಿದಿ, ಪಾದ ಪೂಜೆ ಮಾಡ್ಕೊಂಡಿದಿ, ಪ್ರಸಾದ ಮಾಡಿಸಿದಿ, ದಕ್ಷಿಣ ಕೊಟ್ಟಿದಿ. ಆದ್ರೆ ಇಷ್ಟೆಲ್ಲ ಕೊಟ್ಟು ಬಿ ಮುತ್ಯರು ಹಿಂಗಂದು ಹೋದ್ರ ತಿಳಿ ಶೆಟ್ಟಿಗೆ ಬರಬೇಡ, ಹಾಗಿತ್ತಂದ್ರೆ ನಾ ಹೇಳ್ತೀನಿ ಅಂದ್ರು. ಹೇಳಿಪ್ಪ ಏನಾಗ್ಯದಂದ. ಅವಾಗ ಬಬಲಾದಿ ಮುತ್ಯ ಅಂದ, ಯಾರಿಲ್ಲ ನಿನ್ನ ದೊಡ್ಡ ಆತಂಕ ಏನದಂದ್ರ ಉಗಾದಿ ಹಬ್ಬದ ದಿನ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದ. ಉಗಾದಿ ಹಬ್ಬದ ದಿನ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದ ಅಂದಾಗ ಹಿಂಗಂದ್ರೆ ನೀವು ಯಾರಿಗಾರ ಸಾಧುಗಳು ಮನೆಗೆ ಕರ್ಕೊಂಡು ಹೋಗ್ತೀರಿ, ತಪ್ಪಿನ ಕರ್ಕೊಂಡು ಹೋಗಲ್ಲ ನೀವು. ಅವಾಗ ಇಟ್ಟಾಗ ಬಬಲಾದಿ ಮುತ್ಯ ವಾದ ಗಂಡ ಹೆಂಡತಿ ತಿಳ್ಕೊಂಡ್ರು. ಬಬಲಾದಿ ಮುತ್ಯ ಕರಿನ್ ಯಾರಿಗೆ ಮದಾನ, ಋಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ತಿಳ್ತಾರ. ಅವ ಆಡಿದ ಮಾತು ಸುಳ್ಳು ಹಂಗೆ ಆಗ್ತದ. ನಮ್ಮ ಜನ್ಮಗಳು ಇದೆಂತ ಪಾಪ ಮಾಡಿದೇವಲ್ಲ, ಇದೆಂತ ಆತಂಕ ಬರ್ತಲ್ಲ ಅಂತ ಹೇಳಿ ಗಂಡ ಹೆಂಡತಿ ಅಳ್ಕೋತ 3 ದಿವಸ ಉಪವಾಸ ಮಾಡ್ಕೊಂಡ್ರು. ಆ 3 ದಿವಸ ಆದ ಬಳಿಕ ಆರಿಕೇರಿ ಸಿದ್ದಪ್ಪ ಮಹಾರಾಜ ಇವನು ಸಂಚಾರ ಮಾಡ್ಕೋತ ಹೋದ. ಇವನು ಹೆಂಗ ಬಬಲಾದಿ ಮುತ್ಯರು ಹೋಗಿ ಹನುಮದೇವ್ರ ಗುಡ್ಯಾಗ ಕೂತಿರಲ್ಲ, ಇವನು ಹೋಗಿ ಹನುಮದೇವ್ರ ಗುಡ್ಯಾಗ ಕೂತ. ಅವಾಗ ಊರಾಗಿನ ಭಕ್ತರೆಲ್ಲ ಅಂಜಾಳಕತ್ರು. ಯಾಕ ಮೊನ್ನೆ ಸದಾಶಿವ ಮುತ್ಯ ಬಡಿಗೆ ಮನೆಗೆ ಕರ್ಕೊಂಡು ಹೋಗೋಣ, ಅವ್ನ ಮನೆಗೆ ಬೆಂಕಿ ಹತ್ರ ಅಂತ ಹೇಳ್ಯಾನ. ಅಕಸ್ಮಾತ್ ಇವನಿಗೆ ಕರ್ಕೊಂಡು ಹೋದೇವು ಅಂದ್ರೆ ಇವ ಈಗೇನಾರ ಅಂದ್ರೆ ಹೆಂಗ ಹಿಂಗಂದು ಜನ ಅಂಜಾಳಕತ್ತು. ಎಷ್ಟಾರು ಕೂಡ ಎಲ್ಲಾರು ಬರೋರು ನಮಸ್ಕಾರ ಮಾಡೋರು ದೂರಿನ ಮನೆ ಕಡೆ ಹೋಲಕತ್ರು. ಅವಾಗ ಬಡಿಗೆ ಗೊತ್ತೈತಿ ಅರಿಕೆರೆ ಸಿದ್ದಪ್ಪ ಮಹಾರಾಜರು ಬಂದಾರ ತಂದಾಗ ಅವಾಗ ಬಡಿಗೆ ಹೆಂಡತಿಗೆ ಬಸ್ತಾನ. ಏಯ್ ಅಂದ. ಯಾಕ್ರಿ ಅಂದಳು. ಯಾಕೂ ಇಲ್ಲ, ಆ ಅರಿಕೆರೆ ಸಿದ್ದಪ್ಪ ಮಹಾರಾಜರು ಅಮೋಕ್ಷದ ವಂಶದ ಸಿದ್ಧ ಬಂದಾನಂತ, ಅವನಿಗೆ ಮನೆಗೆ ಕರ್ಕೊಂಡ್ ಬರ್ತೀನಿ, ಮೀಸಲ್ ನೀರು ತಂದು ಎದ್ದು ಪ್ರಸಾದ ಮಾಡಂದ. ಅವಾಗ ಕೇಳ್ತಾಳ ಪುಣ್ಯಾತ್ಮ, 4 ದಿವಸದಿಂದ ಆ ಬಬಲಾದಿ ಮುತ್ಯ ಕರ್ಕೊಂಬಂದಿ, ಅವ ನಿನ್ನ ಮನೆಗೆ ಬೆಂಕಿ ಹತ್ತಲತ್ ಹೇಳುವಯ್ಯಾನ. ಅಕಸ್ಮಾತ್ ಇವನಿಗೆ ಕರ್ಕೊಂಬಂದಿ ಅಂದ್ರೆ ಇವ ಏನಾರ ಅಂದ್ರೆ ಹೆಂಗ. ಅವಾಗ ಬಡಿಗೆ ಹೇಳ್ತಾರ, ಗಂಡ ಹೇಳ್ತಾರ, ಏ ಭಾರದ ಬಪ್ಪದ ತಪ್ಪದ
ಯಾರು ಹಣಿ ಬರದ ಹೋಗಿ ಯಾರು ಕಂಡವರದಾರ ಏನಾಗುವುದ ಆಲಕ್ ನಡಿ ಆ ಎದ್ದ ಮೀಸಲ್ ನೀರು ತಂದು ಪ್ರಸಾದ ಮಾಡಂದಾಗ ಅವಾಗ ಎದ್ದ ಮೀಸಲ್ ನೀರು ತಂದು ಪ್ರಸಾದ ಮಾಡಿದಳು. ಬಡಿಗೆ ಹೋಗಿ ಸಿದ್ದಪ್ಪ ಮಹಾರಾಜರು ಹನುಮಾನ್ ದೇವ್ರ ಗುಡಿಯಾಗ ಕೂತಿರು. ಯಪ್ಪ ನಮಸ್ಕಾರಿ ಮಹಾರಾಜರ ನಮ್ಮ ಮನೆಗೆ ಬರ್ಬೇಕಂದ. ಅವಾಗ ಸಿದ್ದಪ್ಪ ಮಹಾರಾಜನ ಮನೆಗೆ ಹೋದ್ರು. ಬಡಿಗೆ ಪಾದ ಪೂಜೆ ಮಾಡ್ಕೊಂಡ, ಪ್ರಸಾದ ಮಾಡಿಸದ, ದಕ್ಷಿಣ ಕೊಟ್ಟ. ಬಡಿಗ ನಾ ಇನ್ನು ಅರಕೆರೆ ಗುಡ್ಡಕ್ಕೆ ಹೋಗೋದೀನಿ, ನಾ ಇನ್ನು ಬರ್ತೀನಿ ಅಂದ್ರು. ಅವಾಗ ಗಂಡ ಹೆಂಡತಿ ಕಣ್ಣ ನೀರು ತಂದು ಅಳ್ಳಕತ್ರು. ಅವಾಗ ಕೇಳ್ತಾರ ಸಿದ್ದಪ್ಪ ಮಹಾರಾಜರು, ಏನೋ ಬಡಿಗ ಮನಿಗೆ ಮಾತ್ಮರು ಬಂದ್ರು ಅಳ್ತಾರೇನು ಮಗನ, ಯಾಕೆ ಅಳ್ಳಕತ್ತಿ ಏನಾಗ್ಯದ ಅಂದಾಗ ಆಗಿನ ಟೈಮ್ದೊಳಗೆ ಅರಕೆರೆ ಸಿದ್ದಪ್ಪ ಮಹಾರಾಜರು ಇಟ್ಟು ಕೇಳಿದಾಗ ಗಂಡ ಹೆಂಡತಿ ಹೇಳ್ತಾರ, ಬಡಿಗೆ ಹೇಳ್ತಪ್ಪ ನಾನ್ ನೀ ಬಂದಿಯ ತಳ್ಳಕತ್ತಿಲ್ಲ. 4 ದಿವಸದಿಂದ ಬಬಲಾದಿ ಸದಾಶಿವಮೂರ್ತಿ ಬಂದಿದ್ದ, ಅವನಿಗೆ ನಮ್ಮ ಮನೆಗೆ ಕರ್ಕೊಂಡ್ಬಂದು ಪ್ರಸಾದ ಮಾಡಿಸಿ ದಕ್ಷಿಣ ಕೊಟ್ಟೆವು. ಉಗಾದಿ ಹಬ್ಬದ ದಿನ ಹಗಲು ಬಾರಕ್ಕೆ ನೀನು ಮನೆಗೆ ಬೆಂಕಿ ಹತ್ತಲ ಹೇಳುವಯ್ಯಾನ, ಅದಕ್ಕಾಗಿ ನಾವು ಒಳ್ಳಕತ್ತೇವು. ಅವಾಗ ಸಿದ್ದಪ್ಪ ಮಹಾರಾಜರು ಇವ್ರು ಯಾರು ಅನ್ಬೇಕ, ಇವ್ರು ಸುಮ್ಮನೆ ಕುಂದಿರ್ಬೇಕಿಲ್ಲ, ಇವ್ರು ಅಂದ್ರತ್ತ ಅವ್ರು ಹೇಳಿ ಹೋಗಿದೆ ಕರೆಯೋದು ಅಂದ್ರತ್ತ. ಇವ್ರು ನೋಡಿ ಉರಿ ಹುಣ್ಣಿನ ಮೇಲೆ ಉಪ್ಪಾಕದಾಗ ಐತಲ್ತೆ. ಅವಾಗ ಇಟ್ಟಂದು ಕೂಡಲೇ ಅವಾಗ ಗಂಡ ಹೇಳ್ತಿ ಹೇಳಕತ್ರಿಯಪ್ಪ, ನಾವೇನು ಅಂತ ಪಾಪ ಮಾಡಿದೇವಪ್ಪ, ನಾವೇನು ಅಂತ ಯಾರಿಗೆ ಅನ್ಯದ ಬಗ್ದೇವಪ್ಪ, ಯಾರಿಗೆ ದ್ರೋಹ ಬಗ್ದೇವಪ್ಪ, ಇಂಥದ್ದು ಯಾಕೆ ನಮಗೆ ಬತ್ತಂದಾಗ ಅವಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರ, ಬಡಿಯ ಈ ಜನ್ಮಗಳು ನಿನ್ನ ಮನಿ ಬೆಂಕಿ ಬೀಳ್ತದ. ಈ ಜನ್ಮ ನೀ ಯಾರಿಗೆ ಪಾಪ ಮಾಡಿಲ್ಲ, ಯಾರಿಗೆ ದ್ರೋಹ ಬಗ್ದಿಲ್ಲ, ಯಾರಿಗೆ ಅನ್ಯದ ಬಗ್ದಿಲ್ಲ ಮಗನ. ಆದ್ರ ಬಬಲಾದಿ ಮುತ್ತೆ ಯಾಕೆ ಹೇಳ್ಯಾನಂದ್ರ ಉಗಾದಿ ಹಬ್ಬದ ದಿನ ನಿನ್ನ ಮನೆ ಬೆಂಕಿ ಬೀಳ್ತದ ಯಾಕೆ ಹೇಳ್ಯಾನಂದ್ರ ಅವ ತ್ರಿಕಾಲ ಜ್ಞಾನಿ ಮನುಷ್ಯ ಅದಾನ. ನಿನ್ನ ಮನೆ ಒಳಗಿರ್ತಕ್ಕಂಥ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಒಯ್ದು ಮತ್ತೊಬ್ಬರ ಮನೆಯಾಗಿ ಇಲ್ಲಂತ ನಿನಗೆ ಹೇಳ್ಯಾನ. ಆದ್ರೆ ಈ ಜನ್ಮದೊಳಗೆ ನೀ ಮಾಡಿದ ಪಾಪ ಅಲ್ಲ ಮಗನ, ಹಿಂದಿನ ಜನ್ಮದೊಳಗೆ ಮಾಡಿದ ಪಾಪದಿಂದ ನಿನ್ನ ಮನೆಗೆ ಬೆಂಕಿ ಬೀಳುತ್ತದೆ. ಯಪ್ಪ ಈಗ ಮುಂದಿದ ಸಂಜೆಗೆ ನೆನಪಿರಲ್ಲ, ಮತ್ತ ನಾ ಏನು ಹಿಂದಿನ ಜನ್ಮಗಳು ಮಾಡಿದ ಕರ್ಮ ಏನದ ಹೇಳಂದ. ಅವಾಗ ಅರಕೆರೆ ಸಿದ್ದಪ್ಪ ಮಹಾರಾಜ್ ಹೇಳ್ತಾರ, ಬಡಿಗ ಹಿಂದಿನ ಜನ್ಮದ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ. ಒಬ್ಬರು ಯಾರು ಹೊತ್ತವ 4 ಎಕರೆ ಜ್ವಾಳ ಕೊಯ್ದು ಗೂಡು ಒಟ್ಟಿದ್ದ. ಅವಾಗ 40 ಚೀಲ ಜ್ವಾಳ ಆತಿತ್ತು. ಗೂಡು ಒಟ್ಟಿ ಮನಿಗೆ ಬರೋಣ, ನೀನು ಹೊಟ್ಟಿ ಕಿಚ್ಚಿನಿಂದ ನಿನ್ನ ತಡ್ಕೋದ ಆಲರ ಬಟ್ಟಿಗೆ ಅವ ಗೂಡು ಒಟ್ಟಿ ಮನಿಗೆ ಬರೋಣ, ಅವನು ಗೂಡ್ಸಲ್ಕ ಅವನ ಗೂಡಿಗೆ ಒಯ್ದು ನೀ ಬೆಂಕಿ ಇಟ್ಟಿ ಮಗನ. ಆ ಜನ್ಮದ ಬೆಂಕಿ ಜನ್ಮದಾಗ ನೀನು ಮನಿಗೆ ಬೀಳೋದಂತ ಹೇಳಿದಂತ ಸಿದ್ದಪ್ಪ ಮಹಾರಾಜ, ಮನಿಗೆ ಬೀಳೋದಂತ ಹೇಳಿದ. ಅವಾಗ ಯಪ್ಪ ನಾ ಹ್ಯಾಂಗ್ ಮಾಡ್ಲ ತಳ್ಳಕತ್ತ. ಅವಾಗ ಹೇಳ್ತಾರ ಸಿದ್ದಪ್ಪ ಮಹಾರಾಜರು, ಬಡಿಯ ಅಳಬೇಡ, ಕರಿಬೇಡ, ದುಃಖ ಮಾಡಬೇಡ. ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಹತ್ತಂದ್ರ ಗಂಡ ಹೆಂಡತಿ ಕುಡ್ಕೊಂಡು ಗುಮ್ಮೆಟ್ಟು ಗುಡ್ಡ ಕಡೆ ಮುಖ ಮಾಡಿ ಸಿದ್ಧಾರ್ಥ ಹೋಗಿ ಬಿಡ್ತೀನಿ, ನಿಮ್ಮ ಮನೆಗೆ ಹತ್ತಿರ್ತಕ್ಕಂಥ ಬೆಂಕಿ ಮಳಿ ಕೊಟ್ಟು ಆರಿಸ್ತೀನಿ ಅಂತ ಹೇಳ್ದ ಸಿದ್ದಪ್ಪ ಮಹಾರಾಜ. ಮಳಿ ಕೊಟ್ಟು ಆರಿಸ್ತೀನಿ ಅಂತ ಹೇಳ್ದ. ಅವಾಗ ಉಗಾದಿ ಹಬ್ಬ ಇವಾಗ ಬರ್ತದ ಅವಾಗ ಬರ್ತದ ಕಾಯ್ಕೊಂಡು ಕೂತಿರು. ಉಗಾದಿ ಹಬ್ಬ ಬತ್ತು, ಹಗಲ ಬಾರ ಆಯ್ತು, ಬಡಿಗನ ಮನೆಗೆ ಬೆಂಕಿ ಹತ್ತ. ಅವಾಗ ಗಂಡ ಹೆಂಡತಿ ಕೂಡ್ಕೊಂಡು ಎಲ್ಲಿ ಹತ್ತದ, ಬೆಳಗಾವಿ ಜಿಲ್ಲಾ ಶೇಗಿ ಮುಳ್ಸ್ಯಾಗ ಅಲ್ಲಿ ಬೆಂಕಿ ಹತ್ತದ. ಅಲ್ಲಿ ಒದರ್ತಾರ ಯಾರು, ಬಡಿಗೆ ಹೇ ಸಿದ್ಧ ನಮ್ಮ ಮನೆಗೆ ಬೆಂಕಿ ಹತ್ತದೋ ತಂದೆ ಎಲ್ಲಿದೆ ಆರಿಸ್ ಬಂದಾಗ ಅರಕೆರೆ ಗುಡ್ಡದ ಮೇಲೆ ನಿಂತು ಸಿದ್ದಪ್ಪ ಮಹಾರಾಜ ತನ್ನ ಹೆಗಲ ಮೇಲಿನ ಜಾಡಿ ತೆಗೆದು ಆ ಕಡೆ ಮುಖ ಮಾಡಿ ಜಾಡಿ ಬೀಸಿ ಬಿಟ್ರ. ಆ ಬೆಳಗಾವಿ ಜಿಲ್ಲಾ ಶೇಗಿ ಮುಳ್ಸ್ಯ ಬಡಿಗನ ಮನೆಗೆ ಹತ್ತಿದ ಬೆಂಕಿ ಮಳಿ ಬಂದ ಆರ್ತತ್ ನೋಡ್ರಿ, ಮಳಿ ಬಂದ ಆರ್ತತ್. ಮಳಿ ಬಂದ ಏನ್ ಇತಿಹಾಸ ಅಲ್ರಿ, ಬಂಗಾರ ಮಹಿಮೆ ಅಂತ, ಕಂಬಳಿ ಮಹಿಮೆ ಅಂತ. ಇದು ಸಿದ್ಧಾಟಿಗೆ ಅದ, ಇದು ತಿಳ್ಕೊಂಡು ಹೋಗೋದು ಬಹಳ ಮಹತ್ವ ಅದ. ಹ್ಯಾಂಗ ನಮ್ಮ